ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಗದಗ ಜಿಲ್ಲೆಯಾದ್ಯಂತ ಯಾವುದೇ ಕೂಡ ಬಂದ್ಗೆ ಪ್ರತಿಕ್ರಿಯೆ ಇಲ್ಲ. ಎಂದಿನಂತೆ ಕೂಡ ವಾಹನ ಸಂಚಾರ ಜೊತೆಗೆ ವ್ಯಾಪಾರ ವಹಿವಾಟು ಎಲ್ಲ ಕೂಡ ಎಂದಿನಂತೆ ಇದೆ. ಇನ್ನು ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಕರ್ನಾಟಕದ ಕೆಲವು ಕಡೆಗಳಲ್ಲಿ ತೀವ್ರವಾಗಿ ಅದಕ್ಕೆ ಸಪೋರ್ಟ್ ಸಿಗ್ತಾ ಇದ್ರೆ, ಇನ್ನು ಕೆಲವು ಕಡೆಗಳಲ್ಲಿ ಅದಕ್ಕೆ ಬೆಂಬಲ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಈಗ ಗದಗದಲ್ಲೂ ಕೂಡ ಕರ್ನಾಟಕ ಬಂದ್ಗೆ ಗದಗದಲ್ಲೂ ಕೂಡ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಯಥಾವತ್ತಾಗಿ ಜಿಲ್ಲೆಯಾದ್ಯಂತ ಕೂಡ ಯಾವುದೇ ಕೂಡ ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ. ಎಂದಿನಂತೆ ವಾಹನ ಸಂಚಾರ ಆಗುತ್ತೆ, ವ್ಯಾಪಾರ ವಹಿವಾಟು ಕೂಡ ನಡೆಯುತ್ತೆ, ಜೊತೆಗೆ ಆಟೋ ಸೇರಿದಂತೆ ಬಸ್ ಸಂಚಾರದಲ್ಲೂ ಕೂಡ ಯಾವುದೇ ಬದಲಾವಣೆಗಳಿಲ್ಲ. ಯಥಾವತ್ತಾಗಿ ಎಂದಿನಂತೆ ಪ್ರತಿನಿತ್ಯ ಹೇಗೆ ಸಾಗ್ತಾ ಇತ್ತೋ ಅದೇ ರೀತಿಯಾಗಿ ಇಂದು ಸಹ ಯಾವುದೇ ರೀತಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸದೆ ಯಥಾವತ್ತಾಗಿ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ ಗದಗದಿಂದ ಪ್ರವೀಣ್ ಕುಮಾರ್. ಪ್ರವೀಣ್, ಈಗ ಗದಗದಲ್ಲಿ ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇಲ್ಲ ಬಂದ್ಗೆ ಸಂಬಂಧಪಟ್ಟಂತೆ. ನೋಡ್ತಾ ಇರಬಹುದು, ಸುಮಾರು ಕಡೆಗಳಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನು ಕೆಲವು ಕಡೆಗಳಲ್ಲಿ ಬಂದ್ಗೆ ಯಾವುದೇ ರೀತಿ ಬೆಂಬಲ ವ್ಯಕ್ತಪಡಿಸ್ತಾ ಇಲ್ಲ. ಅದೇ ರೀತಿಯಾಗಿ ಬೆಳಗಾವಿಯಲ್ಲೂ ಕೂಡ ಅದೇ ವಾತಾವರಣ ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಪ್ರವೀಣ್? ಎಸ್ ಶ್ರೀಕಾಂತ್, ಏನಂತಂದ್ರೆ ಈ ಒಂದು ಸಂಘಟನೆ ಏನು ಬಂದ್ಗೆ ಇಲ್ಲ ನಿಲ್ಲಿಸೋ ಒಂದು ಪ್ರತಿಕ್ರಿಯೆ ಬಂದಂತಾಗಿದೆ ಗದಗಲ್ಲಿ. ಯಾಕಂತಂದ್ರೆ ಬೆಳಗಿನ ಜಾವ ಎಂದಿನಂತೆ ಬಸ್ಗಳ ಒಂದು ಸಾಗಾಟ ಹಾಗೂ ವಾಹನಗಳು ಕೂಡ ತಮ್ಮ ಎಂದಿನಂತೆ
ತಮ್ಮ ದಿನಚರಿನ ಇಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಹಾಗೂ ಜನರು ಕೂಡ ಅಂಗಡಿಯ ಒಂದು ಮುಂಗಟ್ಟುಗಳನ್ನು ಕೂಡ ಓಪನ್ ಮಾಡಿ ಎಂದಿನಂತೆ ತಮ್ಮ ದೈನಂದಿನ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಶ್ರೀಕಾಂತ್. ಈಗ ಕನ್ನಡ ಪರ ಸಂಘಟನೆಗಳು ಯಾವೆಲ್ಲ, ಅದು ವಾತಾವರಣ ಹೇಗಿತ್ತು? ಕನ್ನಡ ಪರ ಸಂಘಟನೆಗಳು ಅಲ್ಲಿ ಯಾವ್ದಾದ್ರು ಪ್ರತಿಭಟನೆ ಮಾಡಿದ್ರ ಗದಗದಲ್ಲಿ? ಎಸ್ ಶ್ರೀಕಾಂತ್, ಏನಂತಂದ್ರೆ ಸರಿಸುಮಾರು 11ರ ನಂತರ ಒಂದು ಪ್ರತಿಭಟನೆಗೆ ಕರೆ ಕೊಡ್ತೀವಿ ಅಂತ ಹೇಳಿದಂತ ಸಂಘಟನೆಗಳು ಇನ್ನೂ ಕೂಡ ಯಾವುದೇ ರೀತಿಯ ಒಂದು ಪ್ರತಿಭಟನೆ ಇನ್ನೂ ಜರುಗಿಲ್ಲ. ಇನ್ಮೇಲಾದ್ರೂ ಯಾವ ರೀತಿಯ ಒಂದು ಪ್ರತಿಭಟನೆ ಆಗುತ್ತೋ ಅಥವಾ ಏನು ಮನವಿ ಕೊಡುವಂತ ಮುಖಾಂತರ ಏನಾದ್ರು ಒಂದು ಪ್ರತಿಭಟನೆ ಮಾಡ್ತಾರೋ ಇದನ್ನೆಲ್ಲ ಕಾದು ನೋಡ್ಬೇಕಾಗಿದೆ ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಹಲವು ಕಡೆಗಳಲ್ಲಿ ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಕೆಲವು ಕಡೆಗಳಲ್ಲಿ ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇಲ್ಲ. ಹಾಗಾಗಿ ಅದೇ ರೀತಿಯಾಗಿ ಗದಗದಲ್ಲೂ ಕೂಡ ಅದೇ ರೀತಿ ಯಥಾವತ್ತಾಗಿ ತಮ್ಮ ದೈನಂದಿನ ಜೀವನವನ್ನ ಅದೇ ರೀತಿಯಾಗಿ ಸಾಗಿಸ್ತಾ ಇದ್ದಾರೆ. ಈಗಾಗಲೇ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿದೆ. ಕೆಲವು ಕಡೆಗಳಲ್ಲಿ ಬಸ್ ಸಂಚಾರ ಸೇರಿದಂತೆ ಆಟೋ ರಿಕ್ಷಾ ಸೇರಿದಂತೆ ಎಲ್ಲ ಕೂಡ ತಮ್ಮ ದೈನಂದಿನ ಜೀವನಗಳನ್ನು ನಡೆಸ್ತಾ ಇದ್ದಾರೆ. ಎಂದಿನಂತೆ ವಾಹನ ಸಂಚಾರ ಕೂಡ ಅದೇ ರೀತಿ ಆಗ್ತಾ ಇದೆ. ಈಗಾಗಲೇ DCM DK ಶಿವಕುಮಾರ್ ಕೂಡ ಹೇಳಿಕೆ ಕೊಟ್ಟಿದ್ರು, ಯಥಾವತ್ತಾಗಿ ಬಂದ್ಗೆ ನಾವು ಬೆಂಬಲ ಕೊಡಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಕಡೆಗಳಲ್ಲಿ ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಕೆಲವು ಕಡೆಗಳಲ್ಲಿ ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇಲ್ಲ. ನೋಡ್ಬೇಕಾಗುತ್ತೆ ಇನ್ನು ಯಾವೆಲ್ಲ ಕಡೆಗಳಲ್ಲಿ, ಇನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ವಾತಾವರಣ ಇದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಅನ್ನೋದನ್ನ